ಈಗ ನಿಯೋಜಿತರಾಗಿರುವಂಥ 7ನೇ ತಾರೀಕು ಏನು ಪ್ರಮಾಣವಚನ ಸ್ವೀಕರಿಸುವಂಥ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರಿಗೆ ಕರ್ನಾಟಕ ಯಾದವ ಸಂಘದ ಪರವಾಗಿ ಮತ್ತು ಪ್ರವರ್ಗ ಬಂದ ಒಕ್ಕೂಟದ ಸಮಸ್ತ ಬಂಧುಗಳ ಪರವಾಗಿ ಮತ್ತು ಇಡೀ ಯಾದವ ಬಲ್ಲ ಸಮಾಜದ ಎಲ್ಲ ಬಂಧುಗಳ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಸ್ನೇಹಿತರೆ, ಪ್ರಥಮವಾಗಿ ಈಗ ನಮ್ಮ ಒತ್ತಾಯ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಯಾದವ ಸಂಘದ ಅಧ್ಯಕ್ಷರಾದಂಥ ಡಿ.ಟಿ. ಶ್ರೀನಿವಾಸ್ ಅವರು ಇಡೀ ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ 32 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಇಡೀ ಜನಾಂಗದ ಒಬ್ಬ ಧೀಮಂತ ನಾಯಕರಾಗಿದ್ದಾರೆ. ಸಮಾಜ ಅವರಿಂದ ಇದೆ. 2003-4 ನಂತರ ಎ. ಕೃಷ್ಣಪ್ಪನವರ ನಂತರ 20 ವರ್ಷಗಳ ನಂತರ ನಮ್ಮ ಸಮಾಜಕ್ಕೆ ರಾಜಕೀಯದಲ್ಲಿ ಯಾವುದೇ ಸ್ಥಾನಮಾನ ಆಗಲಿ ಮಂತ್ರಿ ಸ್ಥಾನ ಆಗಲಿ ಪ್ರಾತಿನಿಧ್ಯ ಸಿಗಿಲ್ಲ. ಈಗ ಏನು ಡಿ.ಟಿ. ಶ್ರೀನಿವಾಸ ಆಜ್ಞೆಯ ಪದವೀಧರ ಕ್ಷೇತ್ರದಿಂದ ಇಲ್ಲಿ ತನಕ ಅವರ ಪಕ್ಷ ಕಾಂಗ್ರೆಸ್ ಪಕ್ಷ ಗೆಲುವನ್ನೋದಿರಲಿಲ್ಲ. ಅವರು ಪಾದಾರ್ಪಣೆ ಮಾಡಿದ ನಂತರ ಅಲ್ಲಿ ಕಾಂಗ್ರೆಸ್ ಪಕ್ಷ ದಿಗ್ವಿಜಯ ಸಾಧಿಸಿದೆ. ಮತ್ತು ಈಗ ಇಡೀ ರಾಜ್ಯದ 32 ಜಿಲ್ಲೆಗಳಲ್ಲಿ ಅವರು ಪ್ರವಾಸ ಮಾಡಿ ಪ್ರವರ್ಗ 1ರ 99 ಜಾತಿಗಳ ಏನು ದಮನಿತ ಜಾತಿಗಳು, ದೊಬ್ಬಿದಾಸ ಇರ್ಬೋದು, ಎಳವಾಯಿ ಇರ್ಬೋದು, ಇಂಥ ಉಪ್ಪಾರು ಇರ್ಬೋದು, ಅಕ್ಕಿಪಿಕ್ಕಿ, ಈ ಥರ ಹಲವಾರು ತುಳಿತಕ್ಕೊಳಗಾದ ಸಮಾಜಗಳನ್ನು ಒಗ್ಗೂಡಿಸಿ ಹಿಂದುಳಿದ ವರ್ಗಗಳನ್ನು ಒಂದು ವೇದಿಕೆ ತಂದು ಅವರ ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಮನಗಂಡು ಇಂದಿನ ಸರ್ಕಾರ ಅವರಿಗೆ ರಾಜ್ಯ OBC KPCC OBC ಏನು ಸೆಲ್ನ ಅಧ್ಯಕ್ಷರಾಗಿ ಕೂಡ ಅವರ ಸಂಘಟನಾ ಜಾತಿಗಳನ್ನು ಗುರುತಿಸಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಕೂಡ ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ದಾರೆ. ನಾವು ಪತ್ರಕರ್ತರು ಗಮನಿಸಿರ್ಬೋದು, ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ, ಹಿಂದುಳಿದ ವರ್ಗದಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಮತ್ತು ಅವರಲ್ಲಿ ಒಂದು ಶಕ್ತಿ ತುಂಬ ಅವರ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ದಿಶೆಯಲ್ಲಿ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಯಾದವರ ಪರವಾಗಿ ಮತ್ತು ಸಮಸ್ತ ಕರ್ನಾಟಕ ರಾಜ್ಯ ಯಾದವ ಸಂಘದಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ವಿನಂತಿ ಮಾಡ್ತಾ ಇದ್ದೀವಿ. ಶ್ರೀ ಡಿ.ಕೆ. ಶ್ರೀನಿವಾಸ್ MLC ಅವರಿಗೆ ನೀವು ಸಚಿವ ಸಂಪುಟದಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅಂತ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಿಂದೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು KPCC ಅಧ್ಯಕ್ಷರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಶ್ರೀನಿವಾಸ್ ಅವರು ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾರೆ, ಈಗಾಗಲೇ ಪತ್ರಿಕೆಗಳನ್ನು ನೋಡಿರ್ತೀರಿ, ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿದ್ದಾರೆ, ಜನಜಾಗೃತಿ ಮೂಡಿಸ್ತಾ ಇದ್ದಾರೆ. ಇಡೀ ಬಲ್ಲು ಅಥವಾ ಯಾದವರು ಅಂತ ಹೇಳಿದ್ರೆ 90% ಜನ ಅವ್ರ ಹಿಂದೆ ನಾವೆಲ್ಲ ಇದ್ದೀವಿ. ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ರೆ ಆದರೆ ಈಗ 90-100 ಜನ ಪರ್ಸೆಂಟ್ ನಾವು ಅವ್ರ ಹಿಂದೆ ಇರ್ತೀರಿ ಮತ್ತು ಸರ್ಕಾರಕ್ಕೆ ಬೆಂಬಲವಾಗಿ ನಮ್ಮ ಸಮಾಜ ಇರುತ್ತೆ. ಇದೊಂದು ಅವಕಾಶ ಇದೆ. ರಾಜಕೀಯ ಮುಖ್ಯವಾಹಿನಿ ತರುವಂಥದ್ರಲ್ಲಿ ಈ ಅವಕಾಶವನ್ನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಬಳಸಿಕೊಂಡು ಡಿ.ಟಿ. ಶ್ರೀನಿವಾಸ್ ಅವರಿಗೆ ಈ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದೇ ಒತ್ತಾಯವನ್ನು ನಮ್ಮ ಪ್ರವರ್ಗ 1ರ ಒಕ್ಕೂಟದ ಪದಾಧಿಕಾರಿಗಳು ಇದ್ದಾರೆ. 99 ಜಾತಿಗಳನ್ನು ಕಟ್ಕೊಂಡು ಇಡೀ ರಾಜ್ಯದಲ್ಲಿ ಸುತ್ತಿದ್ದಾರೆ. ಬಹಳಷ್ಟು ಅವರಲ್ಲೂ ಕೂಡ ಅವರನ್ನೆಲ್ಲ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ಲೋಕೇಶ್ ಅವರು ಮಾತಾಡ್ತಾರೆ. ಯೋಗಿ ಸಮಾಜದ ಅಧ್ಯಕ್ಷರು ಬಂದಿದ್ದಾರೆ. ನಮ್ಮ ಜೋಗಮಲ್ಲರು, ಹನುಮಾನಿ ಸಮಾಜದ ಗೋಪಾಲಕೃಷ್ಣ ಅವರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಡಿ.ಟಿ. ಶ್ರೀನಿವಾಸ್ ಅವರ ಸಮಾಜಕ್ಕೆಲ್ಲ ಅವರ ಹಿಂದೆ ಇದೆ, ಅವರ ಬೆಂಬಲಕ್ಕೆ ನಿಂತಿದೆ. ಅದರಿಂದಾಗಿ ನಾವು ಇದು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಡಿ.ಟಿ. ಶ್ರೀನಿವಾಸ್ ಅವರಿಗೆ ಒಂದು ಅವಕಾಶ ಕೊಡಿ. ತುಳಿತಕ್ಕೊಳಗಾಗಿರುವ ಸಮಾಜಗಳ ಧ್ವನಿಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಅದರಿಂದಾಗಿ ಅವರು ಈ ಒಂದು ಮಂತ್ರಿ ಸ್ಥಾನ ಕೊಡುವ ಮೂಲಕ ಇಡೀ ತುಳಿತಕ್ಕೊಳಗಾಗಿರುವ ಸಮಾಜಗಳ ಬೆನ್ನಿಗೆ ಸರ್ಕಾರ ನಿಲ್ಲಬೇಕು, ಅವರಿಗೆ ಧ್ವನಿ ಬರುವಂಥ ಧ್ವನಿಯಿಂದ ಧ್ವನಿ ಕೊಡುವ ಕೆಲಸ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು AICC ವರಿಷ್ಠರಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಧನ್ಯವಾದಗಳು.